ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಾವು ನಿಲ್ಸೋಕ್ಕಾಗಲ್ಲ. ವಿ ಆರ್ ಕಂಡಕ್ಟಿಂಗ್ 2-3 ತಿಂಗಳಲ್ಲೇ ಈ ಎಲೆಕ್ಷನ್ನು ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಲೇಬೇಕಾಗಿದೆ. ಇದಕ್ಕೆ ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಅವರು ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳಿದ್ದಾರೆ. ಅದೇನೇನು ರಿಸರ್ವೇಷನ್ನು ಕೋರ್ಟ್ಲ ಆತಂಕಗಳು ಕಾನೂನು ಚೌಕಟ್ಟುಗಳು ಏನು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿ 2 ತಿಂಗಳಲ್ಲೇ ಎಲೆಕ್ಷನ್ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮತ್ತು GB ಎಲೆಕ್ಷನ್ ಕೂಡ ನಾನೀಗಾಗಲೇ ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೇನೆ. ಕೆಲವರು ಏನಪ್ಪ ನಾನು ರಿಸರ್ವೇಷನ್ನು ಆಗಲಿ ಅಲ್ಲಿಗಂಟ ನಾನು ಅರ್ಜಿ ತೊಗೊಳ್ಳೋದು ಬೇಡ ಅಂತ ಇರ್ಬೋದು. ನೀವು ಅರ್ಜಿ ತೆಗೆದುಕೊಂಡು ನೀವು ತಯಾರಾಗಿ ನೀವು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಲಿಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ನಾಯಕರಾಗಲಿ ಈ DK ಶಿವಕುಮಾರ್ ನಿಮ್ಮನ್ನ ಗುರ್ಸೋದಿಲ್ಲ. ಯಾರ್ಯಾರು ಪಂಚಾಯತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಫಾರಮ್ ಇವತ್ತಿಂದನೇ ರಿಲೀಸ್ ಕೊಡ್ತಾ ಇದ್ದೀನಿ. ಜನರಲ್ ಅವರು ಯಾವುದೇ ಕ್ಯಾಟಗರಿ ಇಟ್ಕೊಳ್ಳಿ, ಯಾವ ಕ್ಯಾಟಗರಿ ನಾವು ನೋಡ್ತೀವಿ, ಯಾರ್ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ, ಯಾರ್ಯಾರು ಅದಕ್ಕೆ ಅರ್ಹರಿದ್ದಾರೆ ಅನ್ನೋದು ನಾವು ಆ ತೀರ್ಮಾನ ಮಾಡ್ತೇವೆ. ಈಗಾಗಲೇ ನಮ್ಮ ಪಾರ್ಟಿಗೆ ಅರ್ಜಿಯನ್ನು 15ನೇ ತಾರೀಕು ಒಳಗಡೆ 1ನೇ ತಾರೀಕಿಂದ 15ನೇ ತಾರೀಕು ಇವತ್ತಿಂದನೇ ರಿಸೀವ್ ಮಾಡ್ಕೊಳ್ತೀನಿ. ಜನರಲ್ ಅವರು 50,000 ರೂಪಾಯಿ ಕೊಡಬೇಕು, SC ST ಅವರು 25,000 ರೂಪಾಯಿ ಬಿಲ್ಡಿಂಗ್ ಫಂಡು, ಅಪ್ಲಿಕೇಶನ್ಗೆ ಅಲ್ಲ ಬಿಲ್ಡಿಂಗ್ ಫಂಡ್ಗೆ. ಈ ಬಿಲ್ಡಿಂಗ್ ಕಟ್ಟಬೇಕಲ್ಲ, 60 ಕೋಟಿ ರೂಪಾಯಿ ಇಲ್ಲಾಗ್ತದೆ, ಸಿಟಿ ಆಫೀಸ್ 20 ಕೋಟಿ ರೂಪಾಯಿ ಆಗ್ತದೆ, 80 ಕೋಟಿ ರೂಪಾಯಿ. ಎಲ್ಲ ತಾಲೂಕಲ್ಲೂ ಬಿಲ್ಡಿಂಗ್ ಕಟ್ತಾರೆ. KPCC ಏನೋ ಒಂದಷ್ಟು ದುಡ್ಡು ಕೊಡಬೇಕಲ್ಲ, ಯಾರು ಕೊಡ್ತಾರೆ? ಅದಕ್ಕೆ ಬಿಲ್ಡಿಂಗ್ ಫಂಡ್ಗೆ 50,000. MLAಗೆ 2 ಲಕ್ಷ ಉಸುಲು ಮಾಡಿದೆ ನಾನು. 20 ಕೋಟಿ ಬಂತು. 20 ಕೋಟಿ ಇದಕ್ಕೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲೆಕ್ಷನ್ನೆಲ್ಲ ಫೀಸ್ ಎಲ್ಲ ಕಟ್ಟಬೇಕಾದಂಥ ಒಂದು ಅವಕಾಶ ಆಯಿತು. ಹಂಗೆ 50,000 ರೂಪಾಯಿ ಯಾರು ಕಾರ್ಪೊರೇಟರ್ ಆಗಬೇಕು ಅಂತ ಇದ್ದೀರಿ 50,000 ರೂಪಾಯಿ DD ತೆಗೆದುಕೊಂಡು ಅರ್ಜಿನ ನೀವು ಕೊಡಬೇಕು. 25,000 ರೂಪಾಯಿ SC STಗೆ ಈ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ.